ವಿಬಿ ಕಾಮರ್ಸ್ ಕ್ಲಾಸಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಇವತ್ತು ನಾವು ಬಿಸ್ನೆಸ್ ಸ್ಟಾಟಿಸ್ಟಿಕ್ಸ್ ಒಳಗಡೆ ಇರುವಂತಹ ಇನ್ನೊಂದು ಮೇನ್ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ಕೋರಿಲೇಷನ್. ಈ ಕೋರಿಲೇಷನ್ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕಂಟೆಂಟ್ ಅನ್ನ ಇವತ್ತಿನ ಒಂದು ವಿಡಿಯೋದೊಳಗಡೆ ನೋಡೋಣ. ಹಾಗೆ ಇಲ್ಲಿ ಮೊದಲನೇದಾಗಿ ಕೋರಿಲೇಷನ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ನೋಡ್ಬೇಕಾಗಿದೆ. ಕೋರಿಲೇಷನ್, ಸೊ ಇದನ್ನ ನಾವು ಕನ್ನಡದೊಳಗಡೆ ಟ್ರಾನ್ಸ್ಲೇಟ್ ಮಾಡಿದಾಗ ಸಹ ಸಂಬಂಧ ಅಂತ ಕರಿತೀವಿ. ಸಹ ಸಂಬಂಧ ಅಂತ ಕರಿತೀವಿ. ಸೊ ಹಾಗಿದ್ರೆ ವಾಟ್ ಯು ಮೀನ್ ಬೈ ದಟ್ ಕೋರಿಲೇಷನ್? ಕೋರಿಲೇಷನ್ ಅಂದ್ರೆ ಏನು? ವಾಟ್ ಆರ್ ದ ಟೈಪ್ಸ್ ಆಫ್ ಕೋರಿಲೇಷನ್ ಆರ್ ದೇರ್? ದೆನ್ ಹೌ ಟು ಕ್ಯಾಲ್ಕುಲೇಟ್ ವಾಟ್ ಆರ್ ದ ಮೆಥಡ್ಸ್ ಆಫ್ ಕ್ಯಾಲ್ಕುಲೇಟಿಂಗ್ ದ ಕೋರಿಲೇಷನ್ ಅನ್ನೋದನ್ನ ಈ ಒಂದು ಕಂಟೆಂಟ್ ಒಳಗಡೆ ನೋಡ್ತೀವಿ. ಹಾಗಿದ್ರೆ ಕೋರಿಲೇಷನ್ ಮೀನ್ಸ್ ಇಟ್ ಈಸ್ ಅನ್ ಅ process of analyzing the degree of relationship between two variables. It is a process of analyzing the degree of relationship between the two variables. That means the finding out the relationship between the two factors. For example, we have to take the demand and supply. What is the difference between the demand and supply ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ, ಅನಲೈಸೇಷನ್ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಸಹ ಸಂಬಂಧ ಅಂತ ಕರಿತೀವಿ. ಅಂದ್ರೆ ಎರಡು ಅಂಶಗಳ ನಡುವೆ ಇರುವಂತಹ ಒಂದು ರಿಲೇಶನ್ಶಿಪ್, ಸಂಬಂಧ ಯಾವ ರೀತಿಯಾಗಿ ಐತಿ ಅನ್ನೋದನ್ನ ವಿಶ್ಲೇಷಣೆ ಮಾಡುವಂತಹ, ಅನಲೈಸಿಂಗ್ ಅಂದ್ರೆ ವಿಶ್ಲೇಷಣೆ ಮಾಡುವಂತಹ ಒಂದು ಪ್ರಕ್ರಿಯೆಗೆ ನಾವು ಕೋರಿಲೇಷನ್ ಅಂತ ಕರಿತೀವಿ. ಈ ಕೋರಿಲೇಷನ್ ಅನ್ನ ಆರ್ ಇಂದ ಇಂಡಿಕೇಶನ್ ಮಾಡ್ತಾರ. ಹಾಗಿದ್ರೆ ನಾವು ಎಕ್ಸಾಂಪಲ್ಸ್ ಅನ್ನ ನೋಡಿದಾಗ, ಈ ಕೋರಿಲೇಷನ್ ಗೆ ಎಕ್ಸಾಂಪಲ್ ಅನ್ನ ನೋಡಿದಾಗ ನಾವು ಬೆಸ್ಟ್ ಒನ್ ಎಕ್ಸಾಂಪಲ್ ಅಂತಂದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ ನೋಡ್ತೀವಿ. ಸೊ ಇಲ್ಲಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ ನೋಡಿದಾಗ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಡಿಮ್ಯಾಂಡ್ ಅಂಡ್ ಸಪ್ಲೈ, ಆರ್ ಎಲ್ಸ್ ವಾಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದೀಸ್ ಟೂ ಫ್ಯಾಕ್ಟರ್ಸ್? ಇದನ್ನ ನಾವು ಕಂಪೇರ್ ಮಾಡಿದಾಗ, ಸಪೋಸ್ ಡಿಮ್ಯಾಂಡ್ ಇನ್ಕ್ರೀಸ್ ಆದಂತೆಲ್ಲ ಸಪ್ಲೈಯನ್ನ ಇನ್ಕ್ರೀಸ್ ಮಾಡಬೇಕು, ಡಿಮ್ಯಾಂಡ್ ಕಡಿಮೆ ಆದಂತೆಲ್ಲ ಸಪ್ಲೈಯನ್ನ ಕಡಿಮೆ ಮಾಡಬೇಕು. ಇದನ್ನ ನಾವು ರಿಲೇಶನ್ಶಿಪ್ ಒಳಗಡೆ ನಾವು ಅನಲೈಸ್ ಮಾಡಿದಾಗ ಯಾವ ರೀತಿಯಾದಂತಹ ರಿಲೇಶನ್ಶಿಪ್ ಅನ್ನ ಹೊಂದಿದ? ಸಪೋಸ್ ಇದು ಪಾಸಿಟಿವ್ ರಿಲೇಶನ್, ನಾವು ಟೈಪ್ಸ್ ಅನ್ನ ನೋಡ್ತೀವಿ. ಆ ಟೈಪ್ಸ್ ಒಳಗಡೆ ಪಾಸಿಟಿವ್ ಕೋರಿಲೇಷನ್, negative correlation, then zero correlation. ಅಂದ್ರೆ ಇಲ್ಲಿ ಕೋರಿಲೇಷನ್ಸ್ ಅನ್ನ ನಾವು ಮೂರು ಟೈಪ್ಸ್ ಒಳಗಡೆ ನೋಡ್ತೀವಿ. ಫಸ್ಟ್ ಒನ್ ಪಾಸಿಟಿವ್ ಕೋರಿಲೇಷನ್, ನೆಗೆಟಿವ್ ಕೋರಿಲೇಷನ್ ಅಂಡ್ ಝೀರೋ ಕೋರಿಲೇಷನ್. ಹಾಗಿದ್ರೆ ಎರಡು ಕಂಟೆಂಟ್ ಗಳ ಮಧ್ಯೆ, ಅಂದ್ರೆ ಎರಡು ವೇರಿಯೇಬಲ್ಸ್ ಮಧ್ಯೆ ಏನ ಡಿಫರೆನ್ಸ್ ಐತಿ ಅಥವಾ ಏನ್ ರಿಲೇಶನ್ಶಿಪ್ ಐತಿ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು, ಅನಲೈಸ್ ಮಾಡಬೇಕು. ಸಪೋಸ್ ಆ ರಿಲೇಶನ್ಶಿಪ್ ಯಾವ ರೀತಿಯಾಗಿ ಅದು ಪಾಸಿಟಿವ್ ಆಗಿ ಐತೋ ಅಥವಾ ನೆಗೆಟಿವ್ ಐತೋ ಅಥವಾ ಯಾವ್ದಕ್ಕೂ ಸಂಬಂಧನೇ ಇಲ್ಲನೋ ಅನ್ನುವಂತ ವ್ಯವಸ್ಥೆಯನ್ನ ನಾವು ಈ ಒಂದು ಫ್ಯಾಕ್ಟರ್ ಒಳಗಡೆ ನೋಡ್ತೀವಿ. ಹಾಗಿದ್ರೆ ರಿಲೇಶನ್ಶಿಪ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ, ಸಂಬಂಧವನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ, ದೇರ್ ಈಸ್ ತ್ರೀ ಟೈಪ್ಸ್ ಆಫ್ relationships are there, three types of correlation are there. So first ಗೆ ನಾವು ಪಾಸಿಟಿವ್ ಕೋರಿಲೇಷನ್ ಅನ್ನೋದನ್ನ ನೋಡ್ತೀವಿ. ಹಾಗಿದ್ರೆ what do you mean by positive correlation ಅಂತ ಬಂದಾಗ, the two variables which are moving in the same direction, the variables which are moving in the same direction is called as the positive correlation. ಅಂದ್ರೆ ಎರಡು ಅಂಶಗಳು ಯಾವಾಗಲೂ ಒಂದೇ ದಿಕ್ಕಿನೊಳಗಡೆ ಚಲಿಸಿದ್ರೆ, ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್, ಒಂದೇ ದಿಕ್ಕಿನೊಳಗಡೆ ಚಲಿಸಿದ್ರೆ ಅದನ್ನ ನಾವು ಪಾಸಿಟಿವ್ ಕೋರಿಲೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವಿಲ್ಲಿ ಪ್ರೈಸ್ ಮತ್ತೆ ಡಿಮ್ಯಾಂಡ್ ಅನ್ನ ತಗೊಳ್ಳೋಣ. ಪ್ರೈಸ್ ಅಂಡ್ ಡಿಮ್ಯಾಂಡ್ ಅನ್ನೋದಕ್ಕಿಂತ ಡಿಮ್ಯಾಂಡ್ ಅಂಡ್ ಸಪ್ಲೈ ಅನ್ನೋದನ್ನ ತಗೊಳ್ಳೋಣ. ಏನ್ಪಾ ಡಿಮ್ಯಾಂಡ್ ಅಂಡ್ ಸಪ್ಲೈ ಒಳಗಡೆ ಯಾವ ರೀತಿ ಪಾಸಿಟಿವ್ ರಿಲೇಶನ್ಶಿಪ್ ಹೊಂದಿದೆ ಅಂತಂದ್ರೆ, ಸಪೋಸ್ ಡಿಮ್ಯಾಂಡ್ ಜಾಸ್ತಿ ಆದ್ರೆ ಸಪ್ಲೈನ್ ಕೂಡ ಜಾಸ್ತಿ ಆಗ್ಲೇಬೇಕು, ಡಿಮ್ಯಾಂಡ್ ಕಡಿಮೆ ಆದ್ರೆ ಸಪ್ಲೈನ್ ಕೂಡ ಕಡಿಮೆನೇ ಆಗ್ಬೇಕು. ಫಾರ್ ಎಕ್ಸಾಂಪಲ್, ನಮ್ಗೆ 10 ಯೂನಿಟ್ ಪ್ರೊಡಕ್ಷನ್ ಪರ್ಪಸ್ ರಾ ಮಟೀರಿಯಲ್ 10 ಯೂನಿಟ್ ರಿಕ್ವೈರ್ಮೆಂಟ್ ಇರ್ತದ. ನಾವು 10 ಯೂನಿಟ್ ಅನ್ನ
ಸಪ್ಲೈ ಮಾಡ್ಬೇಕು. ಅಂದ್ರೆ ರಿಕ್ವೈರ್ಮೆಂಟ್ ಎಷ್ಟಿರ್ತದ, ಡಿಮ್ಯಾಂಡ್ ಎಷ್ಟಿರ್ತದ ಅಷ್ಟೇ ಸಪ್ಲೈ ಮಾಡ್ಬೇಕು. ಸಪೋಸ್ 5 ಯೂನಿಟ್ ಇನ್ ರಿಕ್ವೈರ್ಮೆಂಟ್ ಇತ್ತಂದ್ರೆ ನಾವು 5 ಯೂನಿಟ್ಸ್ ಅನ್ನೇ ಸಪ್ಲೈ ಮಾಡ್ತೀವಿ. ಹಾಗಿದ್ರೆ ದ ಡಿಮ್ಯಾಂಡ್ ಅಂಡ್ ಸಪ್ಲೈ ಆರ್ ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ವೆದರ್ ಒನ್ ವೇರಿಯೇಬಲ್ ಇನ್ಕ್ರೀಸಸ್ ಅನದರ್ ವಿಲ್ ಆಲ್ಸೋ ಇನ್ಕ್ರೀಸಸ್, ಒನ್ ವೇರಿಯೇಬಲ್ ಡಿಕ್ರೀಸಸ್ ಅನದರ್ ಆಲ್ಸೋ ಡಿಕ್ರೀಸಸ್. ಸೊ ಇದನ್ನ ನಾವು ಪಾಸಿಟಿವ್ ಕೋರಿಲೇಷನ್ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಇಲ್ಲಿ ನೆಗೆಟಿವ್ ಕೋರಿಲೇಷನ್ ಬರ್ತದ. That means it is an opposite direction of the positive correlation. Andre the two variables which are moving in the opposite direction is called as the negative correlation. Andre ಎರಡು ವೇರಿಯೇಬಲ್ಸ್, ಎರಡು ಅಂಶಗಳು ವಿರುದ್ಧ ದಿಕ್ಕಿನೊಳಗಡೆ ಚಲಿಸಿದ್ರೆ ಅದನ್ನ ನಾವು ನೆಗೆಟಿವ್, ಋಣಾತ್ಮಕ ಒಂದು ಸಹ ಸಂಬಂಧ ಅಂತ ಕರಿತೀವಿ. ಹಾಗಿದ್ರೆ ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಪ್ರೈಸ್ ಅಂಡ್ ಡಿಮ್ಯಾಂಡ್, ಪ್ರೈಸ್ ಅಂಡ್ ಡಿಮ್ಯಾಂಡ್. ಸೊ ಇದನ್ನ ನಾವು ಕಂಪೇರ್ ಮಾಡಿದಾಗ ಇವೆರಡನ್ನು ಕೂಡ ಅಪೋಸಿಟ್ ಡೈರೆಕ್ಷನ್ ಒಳಗಡೆ ಮೂವ್ ಆನ್ ಆಗ್ತಾವ. ಹೇಗೆ ಅಂತಂದ್ರೆ ಸಪೋಸ್ ಪ್ರೈಸ್ ಜಾಸ್ತಿ ಆದ್ರೆ ಡಿಮ್ಯಾಂಡ್ ಕಡಿಮೆ ಆಗ್ತದ, ಪ್ರೈಸ್ ಜಾಸ್ತಿ ಆದ್ರೆ ಡಿಮ್ಯಾಂಡ್ ಕಡಿಮೆ ಆಗ್ತದ, ಪ್ರೈಸ್ ಕಡಿಮೆ ಆದ್ರೆ ಡಿಮ್ಯಾಂಡ್ ಜಾಸ್ತಿ ಆಗ್ತದ. ದಟ್ ಮೀನ್ಸ್ ವೆದರ್ ದ ಪ್ರೈಸ್ ಇನ್ಕ್ರೀಸಸ್ ಡಿಮ್ಯಾಂಡ್ ವಿಲ್ decreases, whether the price decreases demand will increases. That means the two variables which are price and demand are moving in the opposite direction. For example, 10 ರೂಪಾಯಿಗೆ ಒಂದು ಪೆನ್ ಇದ್ರ ಪರ್ಚೇಸ್ ಮಾಡೋರು ಎರಡೇ ಪೆನ್ ಅನ್ನ ಪರ್ಚೇಸ್ ಮಾಡ್ತಾರ. ಅದೇ 2 ರೂಪಾಯಿಗೆ ಒಂದು ಪೆನ್ ಆದಂತಂದ್ರ ಪರ್ಚೇಸ್ ಮಾಡೋರು 10 ಪೆನ್ ಅನ್ನ ಪರ್ಚೇಸ್ ಮಾಡ್ತಾರ. ಅಂದ್ರೆ ಪ್ರೈಸ್ ಕಡಿಮೆ ಆದ್ರೆ ಡಿಮ್ಯಾಂಡ್ ಜಾಸ್ತಿ ಆಗ್ತದ, ಪ್ರೈಸ್ ಜಾಸ್ತಿ ಆದ್ರೆ ಡಿಮ್ಯಾಂಡ್ ಏನಾಗ್ತದೆ, ಇಲ್ಲಿ ಕಡಿಮೆ ಆಗ್ತದ. ಇದನ್ನ ನಾವು ಅಪೋಸಿಟ್ ಡೈರೆಕ್ಷನ್ ಒಳಗಡೆ ಮೂವ್ ಆಗಿರೋದ್ರಿಂದ ಇದನ್ನ ನಾವು ನೆಗೆಟಿವ್ ಕೋರಿಲೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಝೀರೋ ಕೋರಿಲೇಷನ್ ಬರ್ತದೆ. ಝೀರೋ ಕೋರಿಲೇಷನ್ ಮೀನ್ಸ್ ಎರಡು ವೇರಿಯೇಬಲ್ಸ್ ಮಧ್ಯೆ ಯಾವುದೇ ರೀತಿಯಾದಂತಹ ಸಂಬಂಧವನ್ನ ನಾವು ಕಲ್ಪಿಸಲಿಕ್ಕೆ ಆಗಲ್ಲ. ದೇರ್ ಇಸ್ ನೋ ರಿಲೇಶನ್ಶಿಪ್ ಬಿಟ್ವೀನ್ ದ ಟೂ ವೇರಿಯೇಬಲ್ಸ್. ಅಂದ್ರೆ ಯಾವುದೇ ಒಂದು ಕಂಟೆಂಟ್ ಅನ್ನ ನಾವು ಕಂಪೇರ್ ಮಾಡ್ತಿದೀವಿ ಅಂತಂದ್ರೆ ದಟ್ ಕಂಪ್ಯಾರಿಸನ್ ನಾಟ್ ಗಿವ್ಸ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ದಟ್ ವೇರಿಯೇಬಲ್ಸ್. ಅಂದ್ರೆ ಎರಡು ಅಂಶಗಳ ನಡುವೆ ಯಾವುದೇ ರೀತಿಯಾದಂತಹ ಸಂಬಂಧ ಇರದೆ ಹೋದ್ರೆ ಅದನ್ನ ನಾವೇನಂತ ಕರಿತೀವಿ, ಝೀರೋ ಕೋರಿಲೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವು ಒಂದು ಕ್ಲಾಸ್ ರೂಮ್ ಒಳಗಡೆ ಕುಂತಾಗ ಅಲ್ಲಿ ಹೊರಗಡೆ ತಾಪಮಾನ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರಿಗೂ ಅಥವಾ ಅವ್ರು ತಗೊಳ್ಳುವಂತ ಮಾರ್ಕ್ಸ್ಗೂ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಹೊರಗಡೆ ಇರುವಂತಹ ಬಿಸಿಲಿನ ತಾಪಮಾನ ಡಿಗ್ರಿ ಸೆಲ್ಸಿಯಸ್ ಎಷ್ಟದ, ಸ್ಟೂಡೆಂಟ್ಸ್ ಮಾರ್ಕ್ಸ್ ಎಷ್ಟು ತಗೊಂಡಾರನ್ನ ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಅಂದ್ರೆ ಇವೆರಡನ್ನು ಕೂಡ ಬೇರೆ ಬೇರೆ ಕಂಟೆಂಟ್ ಇರೋದ್ರಿಂದ ಇದ್ರ ಮಧ್ಯೆ ನಾವು ರಿಲೇಶನ್ಶಿಪ್ ಅನ್ನ ಕಲ್ಪನೆ ಮಾಡ್ಲಿಕ್ಕೆ ಆಗಂಗಿಲ್ಲ. ಸೊ ಹಾಗಾಗಿ ಇದನ್ನ ನಾವು ಝೀರೋ ಕೋರಿಲೇಷನ್ ಅಂತ ಕರಿತೀವಿ. ದೀಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟೂಲ್ಸ್. ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾರ ಎಕ್ಸಾಮ್ಸ್ ಒಳಗಡೆ, ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಕೋರಿಲೇಷನ್ ಅಂತ ಕೇಳ್ತಾರ. ದೀಸ್ ಆರ್ ದಿ ಟೈಪ್ಸ್ ಆಫ್ ಕೋರಿಲೇಷನ್. ಟೈಪ್ಸ್ ಆಫ್ ಕೋರಿಲೇಷನ್ ಅಂದ್ರೆ, ಸೊ ನಾವಿಲ್ಲಿ ಇವನ್ನ ಟೈಪ್ಸ್ ಆಫ್ ಕೋರಿಲೇಷನ್ ಅಂತ ಕರಿತೀವಿ. ದೀಸ್ ಆರ್ ದಿ ಟೈಪ್ಸ್ ಆಫ್ ಕೋರಿಲೇಷನ್, ಇಂಪಾರ್ಟೆಂಟ್ ಕಂಟೆಂಟ್. ಸೊ ಇಲ್ಲಿ ಮೆಥಡ್ಸ್ ಆಫ್ ಕ್ಯಾಲ್ಕುಲೇಟಿಂಗ್ ದ ಕೋರಿಲೇಷನ್ ಅಂತ ಬರ್ತದೆ. ನೆಕ್ಸ್ಟ್ ಕಂಟೆಂಟ್ ಯಾವುದು ಅಂತಂದ್ರೆ ಮೆಥಡ್ಸ್ ಆಫ್ ಕ್ಯಾಲ್ಕುಲೇಟಿಂಗ್ ದ ಕೋರಿಲೇಷನ್. ಅಂದ್ರೆ ಕೋರಿಲೇಷನ್ ಅನ್ನ ಅನಲೈಸ್ ಮಾಡ್ಲಿಕ್ಕೆ, ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಎಷ್ಟು ಟೈಪ್ಸ್ ಅದಾವ ಅನ್ನೋದನ್ನ ನಾವು ನೋಡ್ತೀವಿ. ಇನ್ ದಟ್ ಫಸ್ಟ್ ಒನ್ ಈಸ್ ಸ್ಕ್ಯಾಟರ್ ಡಯಾಗ್ರಾಮ್ ಮೆಥಡ್. ಸ್ಕ್ಯಾಟರ್ ಡಯಾಗ್ರಾಮ್ ಮೆಥಡ್. ಸೆಕೆಂಡ್ ಒನ್ ಈಸ್ ಕಾರ್ಲ್ ಪಿಯರ್ಸನ್ಸ್ coefficient of correlation. Third one, Spearman's rank correlation. So these are the most three important methods for calculating the correlation. ಅಂದ್ರೆ correlation ಅನ್ನ ಅನಲೈಸ್ ಮಾಡ್ಲಿಕ್ಕೆ, ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಈ ಮೂರು ಮೆಥಡ್ ಇಂಪಾರ್ಟೆಂಟ್. ಸೊ ಫಸ್ಟ್ ಇಲ್ಲಿ ಸ್ಕ್ಯಾಟರ್ ಡಯಾಗ್ರಾಮ್ ಮೆಥಡ್ ಅಂತ ನೋಡ್ತೀವಿ. ಈ ಸ್ಕ್ಯಾಟರ್ ಡಯಾಗ್ರಾಮ್ ಮೆಥಡ್ ಅಲ್ಲಿ ನಾವು ಆಲ್ರೆಡಿ ಏನ್ ಟೈಪ್ಸ್ ಆಫ್ ಕೋರಿಲೇಷನ್ ಅನ್ನ ಕಲ್ತಿದೀವಿ. ದಟ್ ಈಸ್ ಪಾಸಿಟಿವ್ ಕೋರಿಲೇಷನ್, ನೆಗೆಟಿವ್ ಕೋರಿಲೇಷನ್, ಝೀರೋ ಕೋರಿಲೇಷನ್ ಅನ್ನೋದನ್ನ ನಾವು ಡಯಾಗ್ರಾಮೆಟಿಕ್ ಮೂಲಕ, ಅಂದ್ರೆ ಡಯಾಗ್ರಾಮ್ ಗಳ ಮೂಲಕ, ಗ್ರಾಫ್ ಗಳ ಮೂಲಕ, ಚಾರ್ಟ್ ಗಳ ಮೂಲಕ ಅದನ್ನ ಎಕ್ಸ್ಪೋಸ್ ಮಾಡಿದಾಗ ಅದನ್ನ ನಾವು ಸ್ಕ್ಯಾಟರ್ ಡಯಾಗ್ರಾಮ್ ಮೆಥಡ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿರುವಂತಹ ಮೆಥಡ್ಸ್ ಅನ್ನ, ಟೈಪ್ಸ್ ಅನ್ನ ನಾವು ಡಯಾಗ್ರಾಮ್ ಮೂಲಕ ಎಕ್ಸ್ಪೋಸ್ ಮಾಡಿದ್ರೆ ಅದನ್ನ ನಾವು ಸ್ಕ್ಯಾಟರ್ ಡಯಾಗ್ರಾಮ್ ಮೆಥಡ್ ಅಂತ ಕರಿತೀವಿ. ಸೆಕೆಂಡ್ ಒನ್
ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಅಂದ್ರೆ ಇಲ್ಲಿ ಕಾರ್ಲ್ ಪಿಯರ್ಸನ್ ಅನ್ನುವಂತಹ ಸ್ಟ್ಯಾಟಿಸ್ಟಿಷಿಯನ್ ಒಂದು ಮೆಥಡ್ ಅನ್ನ ಫಾಲೋ ಅಪ್ ಮಾಡಿದಾರ. ಅವರು ಈ ಕೋರಿಲೇಷನ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ 5 ಫಾರ್ಮುಲಾಸ್ ಅನ್ನ ಪ್ರೊವೈಡ್ ಮಾಡಿದಾರ. ಇನ್ ದಟ್ 4 ಫಾರ್ ಅನ್ಗ್ರೂಪ್ಡ್ ಡಾಟಾ, 1 ಫಾರ್ ಗ್ರೂಪ್ಡ್ ಡಾಟಾ. ಅಂದ್ರೆ ನಾವ್ ಆಲ್ರೆಡಿ ಸ್ಟಾಟಿಸ್ಟಿಕ್ಸ್ ಕಂಟೆಂಟ್ ಒಳಗಡೆ ಕ್ಲಾಸಿಫಿಕೇಶನ್ ಆಫ್ ಸ್ಟಾಟಿಸ್ಟಿಕ್ಸ್ ಅನ್ನ ಸ್ಟಡಿ ಮಾಡಬೇಕಾದ್ರೆ ನೋಡಿದೀವಿ. ಗ್ರೂಪ್ಡ್ ಡಾಟಾ ಅಂದ್ರೆ ಯಾವುದು, ಅನ್ಗ್ರೂಪ್ಡ್ ಡಾಟಾ ಅಂದ್ರೆ ಯಾವುದು ಅಂತ ಹೇಳಿ. ಸೊ ಅನ್ಗ್ರೂಪ್ಡ್ ಡಾಟಾ ಇದ್ದಾಗ 4 ಫಾರ್ಮುಲಾಸ್ ಅನ್ನ ನಾವು ತಗೊಂಡು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅದೇ ಗ್ರೂಪ್ಡ್ ಡಾಟಾ ಇದ್ದಾಗ 1 ಫಾರ್ಮುಲಾನ ತಗೊಂಡು ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡ್ತೀವಿ. ಇದು ಕಾರ್ಲ್ ಪಿಯರ್ಸನ್ಸ್ ಕೊಟ್ಟಂತಹ ಫಾರ್ಮುಲಾಸ್. ನೆಕ್ಸ್ಟ್ ಸೆಕೆಂಡ್ ಒನ್ ಬರ್ತದೆ ಇಲ್ಲಿ ನಮ್ಗ ಸ್ಪಿಯರ್ಮನ್ಸ್ ಕೋರಿಲೇಷನ್ ಅಂತ ಹೇಳಿ, ಸ್ಪಿಯರ್ಮನ್ಸ್ ರ್ಯಾಂಕ್ ಕೋರಿಲೇಷನ್. ಸೊ ಯಾವಾಗ್ಲೂ ವರ್ಕಿಂಗ್ ಕಂಡೀಷನ್ಸ್ ಅಲ್ಲಿ ಆಗಿರ್ಬೋದು, ಸ್ಟೂಡೆಂಟ್ ಗೆ ಆಗಿರ್ಬೋದು, ನಾವು ರ್ಯಾಂಕ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಡಿಪೆಂಡ್ಸ್ ಆನ್ ದೇರ್ ಎಫಿಷಿಯನ್ಸಿಯನ್ನ ನಾವು ರ್ಯಾಂಕ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಆದ್ರೆ ಇಲ್ಲಿ 2 ವೇರಿಯೇಬಲ್ಸ್ ನಡುವೆ ಇರುವಂತಹ ರಿಲೇಶನ್ಶಿಪ್ ಅನ್ನ ರ್ಯಾಂಕ್ ಮೇಲೆ ನಾವು ಎಕ್ಸ್ಪೋಸ್ ಮಾಡ್ತೀವಿ. ಆ ರ್ಯಾಂಕ್ ಅನ್ನ ಸ್ಪಿಯರ್ಮನ್ಸ್ ರ್ಯಾಂಕ್ ಕೋರಿಲೇಷನ್ ಅಂತ ಕರೀತಾರ. ಹಿ ಹ್ಯಾಸ್ given 2 formulas for calculating the rank correlation. 2 ಫಾರ್ಮುಲಾಸ್ ಅನ್ನ ರ್ಯಾಂಕ್ ಕೋರಿಲೇಷನ್ ಗೆ ಕೊಟ್ಟಿದಾರ. ಯಾವಾಗ ಅಂತಂದ್ರೆ ಫಸ್ಟ್ ಒನ್ ರ್ಯಾಂಕ್ ರಿಪೀಟ್ ಆದಾಗ ಒಂದು ಫಾರ್ಮುಲಾ ಕೊಡ್ತಾರ, ನಾರ್ಮಲಿ 1 ಫಾರ್ಮುಲಾ ಇರ್ತದ. ಅಂದ್ರೆ ಸಪೋಸ್ 2 ಟೈಮ್ಸ್, ಟ್ವೈಸ್, ಥ್ರೈಸಸ್ ಅಲ್ಲಿ ನಾವೇನಾದ್ರೂ ರ್ಯಾಂಕ್ ರಿಪೀಟ್ ಆದ್ರೆ ಅವಾಗ ಒಂದು ಫಾರ್ಮುಲಾ ಎಕ್ಸ್ಪೋಸ್ ಆಗ್ತದ. ಸಪೋಸ್ ರ್ಯಾಂಕ್ ರಿಪೀಟ್ ಆಗದೆ ಹೋದ್ರ ನಾರ್ಮಲ್ ಫಾರ್ಮುಲಾ 1 ಬರ್ತದ. ಕೆಲವೊಂದಿಷ್ಟು ಫಾರ್ಮುಲಾಸ್ ಇದಾವು, ಆ ಫಾರ್ಮುಲಾಸ್ ಮೇಲೆ ಈ ಒಂದು ರ್ಯಾಂಕ್ ಕೋರಿಲೇಷನ್ ಆಗಿರ್ಬೋದು, ಸ್ಪಿಯರ್ಮನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಆಗಿರ್ಬೋದು, ಇನ್ನು ಸ್ಕ್ಯಾಟರ್ ಡಯಾಗ್ರಾಮ್ ಅಂತೂ ಡಯಾಗ್ರಾಮ್ಯಾಟಿಕ್ ಮೂಲಕ ನಾವು ಎಕ್ಸ್ಪೋಜರ್ ಕೊಡ್ತೀವಿ. ಸೊ ಇದಿಷ್ಟು ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದ ಕೋರಿಲೇಷನ್ ಚಾಪ್ಟರ್. ಸೊ ಇದ್ರ ಮೇಲೆ ನಿಮಗ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಹೋಗ್ತಾವು. ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಮೇಲೆ ನೆಕ್ಸ್ಟ್ ಒಂದು ಕ್ಲಾಸ್ ಒಳಗಡೆ ನಾವು ಈ ಒಂದು ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಮೇಲೆ ಪ್ರಾಬ್ಲಮ್ಸ್ ಅನ್ನ ನೋಡೋಣ. ಸೊ ಈವರೆಗೂ ಈ ಇಂಟ್ರೊಡಕ್ಷನ್ ಆಫ್ ದ ಕೋರಿಲೇಷನ್ ಕ್ಲಾಸಸ್ ನ ವೀಕ್ಷಿಸುತ್ತಿರುವಂತಹ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಈ ವಿಬಿ ಕಾಮರ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.